ರಾಜ್ಯ ಬಿಜೆಪಿಯಲ್ಲಿ ಈಗ ಚರ್ಚೆ ಸದ್ದು ಗದ್ದಲ ಎಲ್ಲವೂ ಯಾರಿಗೆ ಟಿಕೆಟ್ ಅನ್ನೋದು ಭಾರಿ ಕುತೂಹಲ ಅಂತ ಹೇಳಿದ್ರೆ ಈ ಬಾರಿ ಬಿಜೆಪಿಯ ಮೈತ್ರಿ ಪಾರ್ಟ್ನರ್ JDS ಇರೋದ್ರಿಂದ ಯಾರಿಗೆ ಈ ಬಾರಿ ಟಿಕೆಟ್ ಸಿಗುತ್ತೆ ಯಾರಿಗೆ ಸಿಗಲ್ಲ ಅನ್ನೋದ್ರ ಬಗ್ಗೆ ಭಾರಿ ಕುತೂಹಲ ಇದೆ. ಬಿಜೆಪಿ ಅಭ್ಯರ್ಥಿಗಳ ಆಯ್ಕೆಗೆ 1-to-1 ಮೀಟಿಂಗ್ ಮಾಡ್ತಾರೆ ರಾಜ್ಯ ನಾಯಕರು. ಬಿಜೆಪಿ ಅಭ್ಯರ್ಥಿಗಳ ಆಯ್ಕೆ ಕುರಿತು ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಮಾಹಿತಿ. 1-to-1 ಮೀಟಿಂಗ್ ನಡೆಸಲು 5 ತಂಡವನ್ನ ರಚನೆ ಮಾಡೋದಕ್ಕೆ ಚಿಂತನೆಯನ್ನ ಮಾಡಿದ್ದಾರೆ. 5 ಪ್ರಮುಖ ನಾಯಕರ ನೇತೃತ್ವದಲ್ಲಿ ತಂಡ ರಚಿಸಿ ಚರ್ಚೆ ಮಾಡ್ತಾರೆ. ಕ್ಷೇತ್ರವಾರು ಆಕಾಂಕ್ಷಿಗಳ ಜೊತೆಯಲ್ಲಿ 1-to-1 ಮಾತುಕತೆ ಮಾಡ್ತಾರೆ. ಹೇಗಿರುತ್ತೆ ಹಾಗಾದ್ರೆ ಆ ಟೀಮ್ ಅಂತ ನೋಡೋದಾದ್ರೆ ಪ್ರತಿ ತಂಡಕ್ಕೆ ಒಬ್ಬ ಹಿರಿಯ ನಾಯಕ ಇರ್ತಾರೆ. ಒಬ್ರು ಯಾರೋ ಚೆನ್ನಾಗಿ ಅನುಭವ ಇರುವಂತ ಒಬ್ರು ಲೀಡರ್ಶಿಪ್ ಅಲ್ಲಿ 4 ಜನ ಉಳಿದಂತೆ 4 ಜನರನ್ನ ಒಳಗೊಂಡು ಪ್ರತಿ ಕ್ಷೇತ್ರದಲ್ಲಿ ಆಕಾಂಕ್ಷಿಗಳ ಜೊತೆ ಪ್ರತ್ಯೇಕ ಸಭೆ ಮಾಡ್ತಾರೆ ಅಂತ ಮಚ್ ನೀಡೆಡ್ ಅನ್ಸುತ್ತೆ ರಂಜಿತ್. ಯಾಕಂತಂದ್ರೆ ಪ್ರತಿ ಕ್ಷೇತ್ರದಲ್ಲೂ ಬಣ ರಾಜಕೀಯ ಇದ್ದತೆ ಒಳೆಟು ಬೀಳದೆ ಇರೋ ಹಾಗೆ ತಡಿಬೇಕು ಅಂತಂದ್ರೆ ಖಂಡಿತವಾಗ್ಲೂ ಈ ತರ ಟೀಮ್ ಮಾಡಿ 1-to-1 ಮೀಟಿಂಗ್ ಮಾಡೋದು ಅತ್ಯಂತ ಅಗತ್ಯ ಅನ್ಸುತ್ತೆ. ಅದರಲ್ಲೂ ವಿಜಯೇಂದ್ರ ಅವರಿಗೆ ಇದು ಅವರು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡ ನಂತರ ಮೊದಲನೇ ಚುನಾವಣೆ ಆಗಿರೋದನ್ನ ಅವರು ಇದನ್ನ ಪ್ರತಿಷ್ಠೆಯ ವಿಚಾರವಾಗಿ ತಗೊಳ್ಳೇಬೇಕಾಗತ್ತೆ. ಬಸವರಾಜ ಬೊಮ್ಮಾಯಿ ಜಗದೀಶ್ ಶೆಟ್ಟರ್ ನೇತೃತ್ವದಲ್ಲಿ ಕೂಡ ತಂಡ ರಚನೆ ಆಗ್ತಾ ಇದೆ. 4 ಮುಖಂಡರ ಪ್ರತ್ಯೇಕ ತಂಡಗಳಿಂದ ಪ್ರತಿ ಕ್ಷೇತ್ರಕ್ಕೂ ಹೋಗಿ ಈಗಾಗಲೇ ರಂಜಿತ್ ಹೇಳಿದಾಗೆ ಪ್ರವಾಸ ಮಾಡ್ತಾರೆ ಅಂತ. ಈ ಪ್ರವಾಸದಲ್ಲಿ ಅವರಿಗೆ ಒಂದು ಕ್ಲಿಯರ್ ಕಟ್ ಪಿಕ್ಚರ್ ಸಿಗುತ್ತೆ, ಅಲ್ಲಿ ಹೆಂಗಿರುತ್ತೆ ಏನು ಎತ್ತಲ್ಲ ಎಲ್ಲ ಅನ್ನೋದು ಕೂಡ ಸದ್ಯ ಇದು ಭಾರಿ ಕುತೂಹಲ ಇದೆ. ಆ ಮೀಟಿಂಗ್ ನಲ್ಲಿ ಯಾರಿಗೆ ಟಿಕೆಟ್ ಏನು ಎತ್ತ ಅನ್ನೋದು. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಕಲೀಗ ಸುರೇಶ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಬಿಜೆಪಿ ರಾಜ್ಯದಲ್ಲಿ ಟಿಕೆಟ್ ಕುರಿತಾಗಿ ಮಾಡ್ತಿರುವಂತ ಸ್ಟ್ರಾಟಜಿ ಏನು, ಈ ಹಂತಕ್ಕೆ ಏನು ಮಾಹಿತಿ ಇದೆ ಸುರೇಶ್? ರಂಜಿತ್, ಈಗ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿಯ ಪ್ರಕಾರ ಈಗ ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಪಟ್ಟಂತೆ 5 ತಂಡಗಳ ಒಂದು ಟೀಮನ್ನು ರಚನೆ ಮಾಡೋದಕ್ಕೆ ಈಗ ಮುಂದಾಗಿರ್ತಕ್ಕಂಥದ್ದು. ಆ 5 ಟೀಮ್ನಲ್ಲಿ ಪ್ರತಿ ಒಂದು ಟೀಮ್ನಲ್ಲೂ 4 ಲೀಡರ್ಸ್ಗಳು ಅಂದರೆ ಸೆಕೆಂಡ್ ಲೈನ್ ಲೀಡರ್ಸ್ಗಳನ್ನು ನೇಮಿಸುವ ಮೂಲಕ ಒಟ್ಟು 5 ತಂಡಗಳಾಗಿ ರಾಜ್ಯಾದ್ಯಂತ ಪ್ರವಾಸವನ್ನು ಕೈಗೊಳ್ತಕ್ಕಂಥದ್ದು. ಆ ಪ್ರವಾಸ ಪ್ರತಿ ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ನನ್ನ ಮಾಹಿತಿಯನ್ನು ಹೋಗಿ ಅಭ್ಯರ್ಥಿಗಳ ಜೊತೆ ಅಂದರೆ ಆಕಾಂಕ್ಷಿಗಳೇನಿರ್ತಾರೆ ಆ ಆಕಾಂಕ್ಷಿಗಳ ಜೊತೆಗೆ 1-to-1 ಮೀಟಿಂಗನ್ನು ಮಾಡುವ ಮೂಲಕ ಸಂಪೂರ್ಣವಾದಂಥ ವಿವರಗಳನ್ನು ಕಲೆ ಹಾಕಿ ಅದರ ಒಂದು ರಿಪೋರ್ಟನ್ನು ರೆಡಿ ಮಾಡಿ ಅದನ್ನು ಹೈಕಮಾಂಡ್ ನಾಯಕರಿಗೆ ಮತ್ತು ರಾಜ್ಯ ನಾಯಕರಿಗೆ ಕೊಡ್ತಕ್ಕಂಥದ್ದು. ಈ 5 ಟೀಮ್ ಏನಿದೆ, ಈ 5 ಟೀಮ್ನಲ್ಲಿ ಈಗ ನಮಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರನ BS ಯಡಿಯೂರಪ್ಪ, ಜಗದೀಶ್ ಶೆಟ್ಟರ್, ಹಾಗೆ ಬಸವರಾಜ ಬೊಮ್ಮಾಯಿ, R ಅಶೋಕ್ ಸೇರಿದಂತೆ BY ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಈ ಟೀಮ್ ರಚನೆಯಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಅಂದುಕೊಂಡಂತೆ ಇನ್ನು 2-3 ದಿನಗಳಲ್ಲಿ ಈ ಟೀಮ್ ಸ್ಥಳೀಯ ಅಂದರೆ ಲೋಕಸಭಾ ಕ್ಷೇತ್ರಗಳಿಗೆ ಅಂದರೆ ರಾಜ್ಯದಿಂದ ಹೊರಟು ಅಲ್ಲಿ 1-to-1 ಮೀಟಿಂಗನ್ನು ಮಾಡುವ ಮೂಲಕ ಪ್ರತಿ ಆಕಾಂಕ್ಷಿಗಳೇನಿದ್ದಾರೆ ಅವರ ಬಲ ಅವರ ವೈಯಕ್ತಿಕ ವರ್ಚಸ್ಸು ಸ್ಥಳೀಯವಾಗಿ ಮತ್ತು ಆರ್ಥಿಕ ಸಂಪನ್ಮೂಲದ ಸಂಬಂಧಪಟ್ಟಂತೆ ಅವರ ಯಾವ ರೀತಿ ಇರುತ್ತೆ ಚೇತರಿಕೆ, ಅದು ಎಲ್ಲ ರೀತಿಯ ಒಂದು ಮಾಹಿತಿಯನ್ನು ಕೂಡ. ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ. ಇನ್ನು ಲೋಕಸಭೆ ಮಾತು ದೂರನೇ ಆಯಿತು, ರಾಜ್ಯಸಭೆ ನಾಳೆನೇ ನಡೀತಾ ಇರ್ತಕ್ಕಂಥ ಎಲೆಕ್ಷನ್, ರಾಜ್ಯಸಭಾ ಚುನಾವಣಾ ಕಾವು ಹೇಗಿದೆ? ಸಾಕಷ್ಟು ಕುತೂಹಲವನ್ನ ಈ ಕ್ಷಣದಲ್ಲೂ ಕೂಡ ಕೆರಳಿಸಿದೆ. ರಾಜ್ಯಸಭಾ ಚುನಾವಣೆ ಏನಾಗುತ್ತೆ ಅನ್ನುವಂಥದ್ದು ಕುಪೇಂದ್ರ ರೆಡ್ಡಿ ಅವರ ಎಂಟ್ರಿಯಿಂದ ಇಡೀ ರಣಕಣದ ಚಿತ್ರಣವೇ ಬದಲಾಗಿ ಹೋಯ್ತು ರಾಜ್ಯಸಭೆಯದ್ದು. ಸೊ ರಿಪಬ್ಲಿಕ್ ಕನ್ನಡದಲ್ಲಿ ರಾಜ್ಯಸಭೆಯ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಬೆಳಗಿನಿಂದಲೂ ಕೂಡ ನಾವು ಕೊಡ್ತಾನೆ ಇದ್ದೀವಿ, ಗ್ರೌಂಡ್ ರಿಪೋರ್ಟ್ ಕೊಡ್ತಾ ಇದ್ದೀವಿ, ಜೊತೆಗೆ ಇನ್ಸೈಡ್ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ವಿ. ಈಗ ನಂಬರ್ ಗೇಮ್ನಲ್ಲಿ ಗೆದ್ದು ಬೀಗೋರು ಯಾರು, ಬಿದ್ದು ಹೋಗೋರು ಯಾರು ಅನ್ನೋದನ್ನ ನೋಡ್ಬೇಕಾಗತ್ತೆ. 4 ಪಕ್ಷೇತರರ ಬೆಂಬಲ ಯಾರಿಗೆ? ಕಾಂಗ್ರೆಸ್ಗ, ಬಿಜೆಪಿಗ? ಕಾಂಗ್ರೆಸ್ಗೆ ಪಕ್ಕ ಆಗೋ ಚಾನ್ಸಸ್ ಕಾಣ್ತಾ ಇದೆ. ಕ್ರಾಸ್ ವೋಟಿಂಗ್ ಮೇಲೆ NDA ಅಭ್ಯರ್ಥಿಯ, ಮೈತ್ರಿ ಅಭ್ಯರ್ಥಿಯ ಭವಿಷ್ಯ ನಿರ್ಧಾರ ಆಗುತ್ತೆ. ಕುಪೇಂದ್ರ ರೆಡ್ಡಿ ಅವರ ಭವಿಷ್ಯ. ಕಾಂಗ್ರೆಸ್ ನಾಯಕರಲ್ಲಿ ಅಡ್ಡ ಮತದಾನ ಆಗುತ್ತಾ ಅನ್ನುವಂಥ ಆತಂಕ ಹೆಚ್ಚಾಗಿರೋದ್ರಿಂದ ಅವ್ರನ್ನೆಲ್ಲ ಬಿಗಿಯಾಗಿ ಹಿಡಿದಿಟ್ಕೊಳ್ಳೋ ಅಂಥ ಪ್ರಯತ್ನ ನಡೀತಾ ಇದೆ. ಹೋಟೆಲ್ ಕರ್ಕೊಂಡು ಹೋಗಿ ಅವ್ರಿಗೆ ಎಲ್ಲ ಟ್ರೈನಿಂಗ್ ಕೊಟ್ಟು ಎಲ್ಲ ಪ್ರಯತ್ನಗಳನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ನಾಲ್ಕು ಸ್ಥಾನಗಳಿಗೆ ಚುನಾವಣೆ, ಆದರೆ 5 ಜನ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಹಾಗಾದ್ರೆ ಬಿಜೆಪಿ, ಕಾಂಗ್ರೆಸ್, JDS ಲೆಕ್ಕಾಚಾರ ಏನು, ವೋಟಿಂಗ್ ಎಲ್ಲ ಹೇಗೆ ನಡೆಯುತ್ತೆ, ಈ ಕುರಿತಾಗಿ ಒಂದು ಸಂಕ್ಷಿಪ್ತ ವರದಿ ಇದೆ, ಮೊದಲು ನೋಡೋಣ ಬನ್ನಿ. ರಾಜ್ಯದಲ್ಲಿ ರಾಜ್ಯಸಭಾ ಚುನಾವಣೆ ಅಖಾಡ ಮತ್ತಷ್ಟು ರಂಗೇರಿದೆ. ಕ್ರಾಸ್ ವೋಟಿಂಗ್ ಕಿರಿಕಿರಿ ಮಧ್ಯೆಗೆ ರಾಜ್ಯಕ್ಕೆ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಎಂಟ್ರಿ ಆಗಿದೆ. ಬೆಂಗಳೂರಿಗೆ ಆಗಮಿಸಿರುವ ಸುರ್ಜೇವಾಲಾ ನಾಳೆ ರಾಜ್ಯಸಭೆ ಚುನಾವಣೆ ಮುಗಿಯುವವರೆಗೂ ಠಿಕಾಣಿ ಹೂಡಿದ್ದಾರೆ.
ಹೈಕಮಾಂಡ್ಗೆ ಕೆಲ ಮಾಹಿತಿ ನೀಡಿದ ಸಿಎಂ ಡಿಸಿಎಂ ಯಾರೂ ಅಡ್ಡ ಮತದಾನ ಮಾಡಲ್ಲ, ಈಗಾಗಲೇ ನಾವು ಶಾಸಕರ ಜೊತೆ ಮಾತನಾಡಿದ್ದೀವಿ ಅಂತಲೇ ರೆಸಾರ್ಟ್ ಪಾಲಿಟಿಕ್ಸ್ ಮೊರೆ ಹೋಗಿದ್ದಾರೆ. ಮಾನ್ಯತಾ ಟೆಕ್ ಪಾರ್ಕ್ ಬಳಿ ಇರೋ ಹಿಲ್ಟನ್ ಹೋಟೆಲ್ ಮಾಲೀಕರಿಗೆ 150 ರೂಮ್ ಬೇಕು ಅಂತ ಸೂಚಿಸಿದ್ದಾರೆ. ಇವತ್ತು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹಿಲ್ಟನ್ ಹೋಟೆಲ್ನಲ್ಲಿ ಸಿಎಲ್ಪಿ ಸಭೆ ನಡೆಯಲಿದೆ. ರಾಜ್ಯಸಭಾ ಕಾಂಗ್ರೆಸ್ ಅಭ್ಯರ್ಥಿಗಳಾದ ಅಜಯ್ ಮಾಕನ್, ಸೈಯದ್ ಹುಸೇನ್ ಹಾಗೂ ಜಿಸಿ ಚಂದ್ರಶೇಖರ್ ಸೇರಿದಂತೆ ಎಲ್ಲಾ ಶಾಸಕರು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಇಂದು ಅಧಿವೇಶನದ ಬಳಿಕ ಎಲ್ಲ ಶಾಸಕರನ್ನ ಹೋಟೆಲ್ಗೆ ಶಿಫ್ಟ್ ಮಾಡೋದಕ್ಕೆ ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಈಗಾಗಲೇ ಹೊಣೆ ನೀಡಲಾಗಿದೆ. ಶಾಸಕರನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಅನರ್ಹತೆ ಅಸ್ತ್ರ ಪ್ರಯೋಗಕ್ಕೂ ಮುಂದಾಗಿದೆ. ಅಡ್ಡ ಮತದಾನ ಮಾಡಿದ್ರೆ ಶಾಸಕರು ಅನರ್ಹರಾಗ್ತಾರೆ ಅಂತ ಸಚಿವ ಎಂಬಿ ಪಾಟೀಲ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಎಲ್ಲ ಸೀಟ್ಗಳು ಗೆಲ್ತೀವಿ, ನಮಗೆ ಸರ್ಪ್ಲಸ್ ಅದಾವೆ, ಎಲ್ಲ ಪ್ರಶ್ನೆನೇ ಇಲ್ಲ. ಮತ್ತು ಇದರಲ್ಲಿ ಎಲ್ಲರೂ ಕೂಡ ತೋರಿಸೋದಕ್ಕೆ ಹಾಕೋದಿರ್ತದೆ ನಿಮ್ಮ ಅಬ್ಸರ್ವ್ ಅಂತ. ಸುಮ್ಮನೆ ನಾವೆಲ್ಲರೂ ಕೂಡ ಇರಬೇಕು ಒಂದು ಅಂಥೇಳಿ ಶಾಸಕಾಂಗ ಸಭೆ ಅದ ಕೂಡಿರೋಣ ಅಂತ ಮಾಡಿದೆ ಅಷ್ಟೇ. ಬಿಟ್ಟರೆ ಅಲ್ಲೇನು ಕೂಡ ಇನ್ನೂ ಒಂದು 2 ಓಡೇಟ್ ಎಕ್ಸ್ಟ್ರಾ ಬರ್ತಾವೆ, ಕಡಿಮೆ ಬರೋಂಗಿಲ್ಲ. ನೋಡೋಣ ಅದನ್ನ ಏನಾಗ್ತದೆ. ಮತ್ತು ಕಷ್ಟ ಇರ್ತದೆ, ಯಾಕಂದ್ರೆ ಏನಾಗ್ತದೆ, ಇಂಡಿಪೆಂಡೆನ್ಸ್ ಒಂದು ಹೊರತುಪಡಿಸಿದ್ರೆ ಯಾರು ಡಿಸ್ಕ್ವಾಲಿಫೈ ಮಾಡ್ಕೊಳಕ್ಕೆ ಹೋಗ್ತಾರೆ ರೀ, ತಮ್ಮ ಶಾಸಕ ತಾನು ಡಿಸ್ಕ್ವಾಲಿಫೈ ಆಗ್ತಾರೆ. ಕ್ರಾಸ್ ವೋಟಿಂಗ್ ಮಾಡಿದ್ರೆ, ಕ್ರಾಸ್ ವೋಟಿಂಗ್ ಮಾಡಿ ಏನಾರು ಅಡ್ಡ ಮತದಾನ ಮಾಡಿದ್ರೆ ಅನರ್ಹ ಆಗ್ತಾರೆ. ಅನರ್ಹ ಹೋಗಿ ಇಲೆಕ್ಷನ್ಗೆ ಹೋಗ್ತಾರೆ. ಯಾರೇ ಭಾಳ ಅದಕ್ಕೆ ತಾಕತ್ತು ಬೇಕು. ಇನ್ನು ಇತ್ತ ಮೈತ್ರಿ ಅಭ್ಯರ್ಥಿ ಗೆಲ್ಲಿಸೋದಕ್ಕೆ ಬಿಜೆಪಿ ಹೈಕಮಾಂಡ್ ಮೆಗಾ ಪ್ಲಾನ್ ಮಾಡಿದ್ಯಂತೆ. ರೆಬಲ್ ನಾಯಕ ಎಸ್.ಟಿ. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಜೊತೆ ಬಿಜೆಪಿ ಚರ್ಚೆ ಮಾಡಿದ್ಯಂತೆ. ಈ ಇಬ್ಬರು ನಾಯಕರು ಯಾವುದೇ ಕಾರಣಕ್ಕೂ ಮತದಾನಕ್ಕೆ ಗೈರಾಗಲ್ಲ, ಬಿಜೆಪಿಗೆ ಮತದಾನ ಮಾಡೋದಾಗಿ ಭರವಸೆ ನೀಡಿದಾರಂತೆ. ಇನ್ನು ಅತ್ತ ಕುಮಾರಸ್ವಾಮಿ ಕೂಡ ಕುಪೇಂದ್ರ ರೆಡ್ಡಿ ಗೆಲ್ಲಿಸಿಕೊಳ್ಳೋದಕ್ಕೆ ಶತಪ್ರಯತ್ನ ಮಾಡಿಕೊಂಡಿದ್ದಾರೆ. ಒಟ್ನಲ್ಲಿ ರಾಜ್ಯಸಭೆ ಚುನಾವಣೆಯಲ್ಲಿ ಶತಾಯಗತಾಯ ಗೆಲುವಿಗೆ ಕಾಂಗ್ರೆಸ್ ಸರ್ಕಸ್ ನಡೆಸ್ತಾ ಇದೆ. ಶಾಸಕರು ಕೈ ಕೊಡ್ತಾರಾ ಅನ್ನೋದಕ್ಕೆ ಕಾಲವೇ ಉತ್ತರಿಸಬೇಕಿದೆ. ರಾಜ್ಯಸಭಾ ಚುನಾವಣಾ ವಿಚಾರದಲ್ಲಿ ಎಲ್ರಿಗೂ ಕೂಡ ಅಷ್ಟೇ ಕುತೂಹಲ ಇದೆ. ವಿವಿಧ ಪಕ್ಷಗಳ ಮುಖಂಡರು ಮತ್ತು ಕ್ಯಾಂಡಿಡೇಟ್ಸ್ ಏನೇನು ಹೇಳಿದ್ದಾರೆ ನೋಡೋಣ ಬನ್ನಿ. ನಾಳೆ ನಡೆಯುವ ರಾಜ್ಯಸಭಾ ಚುನಾವಣೆ ಅಖಾಡ ಕ್ಷಣ ಕ್ಷಣಕ್ಕೂ ರಣಕಣ ಕುತೂಹಲ ಕೆರಳಿಸ್ತಿದೆ. ದೋಸ್ತಿ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ನಾಳೆವರೆಗೂ ಕಾದು ನೋಡಿ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯಿಸಿದ್ರು. ವಿಶ್ವಾಸ ಇದೆಯಪ್ಪ, ನಮ್ಮ ಹತ್ರ 40 ಸೀಟ್ ಇದ್ದಾರೆ. ಮೊನ್ನೆ ಏನು ಹೇಳಿದ್ವಿ, ನಾವು ಯಾರು ಚೆದರಂಗಿಲ್ಲ, ನಮ್ಮ ಇಂಟ್ಯಾಕ್ಟ್ ಆಗಿ. ನಾನು ದಳದ ಕ್ಯಾಂಡಿಡೇಟ್ ಅಲ್ಲ, ಇವತ್ತು NDA ಕ್ಯಾಂಡಿಡೇಟು. 2 ಪಾರ್ಟಿಯವರು ಟ್ರೈ ಮಾಡ್ತಾ ಇದ್ದಾರೆ. ಎಷ್ಟುವರೆಗೂ ಆಗ್ತದೆ ಅಷ್ಟುವರೆಗೂ ನಾವು ಟ್ರೈ ಮಾಡ್ತಾ ಇದ್ದೀವಿ, ಆಗ್ಬೋದು. ಕಾಂಗ್ರೆಸ್ ಶಾಸಕರು ಹಾಗೂ ಸಚಿವರು ತಮ್ಮ ಅಭ್ಯರ್ಥಿಗಳ ಗೆಲುವಿನ ಬಗ್ಗೆ ವಿಶ್ವಾಸ ವ್ಯಕ್ತಪಡಿಸಿದ್ರು. 100ಕ್ಕೆ 100 ಬಾಸು. ಈಗ ಅವ್ರದ್ದು ನಂಬರ್ಸ್ ಎಲ್ಲಿದೆ, ನಂಬರ್ಸ್ ಬೇಕಾರೆ. ಈಗ ನಮ್ಗೆ ಬೇಕಾಗಿರೋದು ನಂಬರ್ 4 ಕ್ಯಾಂಡಿಡೇಟ್ಗೂ 45 ಹಾಕೊಂಡ್ರು 135 ಬೇಕು. ನಾವು ಎಷ್ಟಿದ್ದೀವಿ? 139 ಇದ್ದೀವಿ. ಇಂಡಿಪೆಂಡೆಂಟ್ ಲತಾ ಅವರು ನಮ್ಮ ಜೊತೆ ಇದ್ದಾರೆ. ಈಗೇನೋ ಕೇಳ್ಪಟ್ಟು ಜನಾರ್ದನ್ ರೆಡ್ಡಿ ಅವರು ನಮ್ಮ ಬೆಂಬಲ ಘೋಷಿಸಿದಾರಂತ. ದರ್ಶನ್ ಅವರು ನಮ್ಮ ಬೆಂಬಲ ಕೊಟ್ಟಿದ್ದಾರೆ. ನಮ್ಮ ಗೋರಿಬಿಂದೂರು MLA ಅವರು ಗೌಡ್ರು ನಮ್ಮ ಬೆಂಬಲ ಕೊಟ್ಟಿದ್ದಾರೆ. ಮತ್ತು ಅವ್ರ ತಾವು ಎಲ್ಲಿದೆ ಅವ್ರದ್ದು? ಅಲ್ಲ, ನಂಬರ್ ಇಲ್ಲದೆ ಇದ್ರು ಕೂಡ ಯಾಕೆ ಅಭ್ಯರ್ಥಿ ಆಗ್ತಾ ಇದ್ದಾರೆ ಅಂತ ಅವ್ರು ಏನೋ ಒಂದು ಚಟ ಅದು. ಈಗ ಸುಣ್ಣ ಆಗೋದು 2 ಸತಿ, 3ನೇ ಸತಿ ಸುಣ್ಣ ಆಗ್ತದೆ. ನಿಮಗೆ ಗೊತ್ತಿರುವ ಹಾಗೆ 4 ಸ್ಥಾನಗಳಿಗೆ ಚುನಾವಣೆ ನಡಿಬೇಕಾಗಿದೆ. ಅದರಲ್ಲಿ 3 ಸ್ಥಾನ ಕಾಂಗ್ರೆಸ್ ಪಕ್ಷ ಸಾಮಾನ್ಯವಾಗಿ ಗೆಲ್ತಕ್ಕಂಥ ನಮ್ಮ ಹತ್ರ ಸಂಖ್ಯಾಬಲ ಇದೆ. 1 ಸ್ಥಾನ BJPಯವ್ರು ಗೆಲ್ಬಹುದು. JDSಗೆ ಅಷ್ಟು ಶಾಸಕರ ಬೆಂಬಲ ಇಲ್ಲ. ಆದರೂ ಸಹ ಅವರನ್ನು ಕ್ಯಾಂಡಿಡೇಟ್ ಹಾಕಿದ್ದಾರೆ. ಅವರು BJPಯವರು ಸೇರಿಕೊಂಡು ಒಂದು ಕ್ಯಾಂಡಿಡೇಟನ್ನು ಅವರು ಹಾಕಿ ಕಾಂಗ್ರೆಸ್ ಪಕ್ಷದ MLAಸ್ಗೆ ಹೇಗಾದರೂ ಮಾರಿ ಆಮಿಷವನ್ನು ಒಡ್ಡಿ ಅಥವಾ ಹೆದರಿಸಿ ಬೆದರಿಸಿ ಭಯಪಡಿಸಿ ಓಟ್ ತಗೊಳ್ಳೋಣ ಅಂತ ಒಂದು ಷಡ್ಯಂತ್ರವನ್ನು ರಚಿಸಿದ್ದಾರೆ. ಇಂಡಿಪೆಂಡೆಂಟ್ ಅವರು ನಮಗೆ ಬೆಂಬಲ ಸೂಚಿಸಿದ್ದಾರೆ. ಅವರೆಲ್ಲ ನಮ್ಮ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾವು ಕೇವಲ 135 ಅಂತ ಅಷ್ಟೇ ಅಲ್ಲ, ಇಂಡಿಪೆಂಡೆಂಟ್ ಅವರು ಕೂಡ 4 ಜನ ನಮ್ಮ ಸಪೋರ್ಟ್ ಮಾಡ್ತಾ ಇದ್ದಾರೆ. 139 ನಾವು ಇದ್ದೀವಿ. ನಿನ್ನೆ ಅಂತೂ ಬಹಳ ಒಂದು ದುರದೃಷ್ಟ, ನಾವು ಒಬ್ಬರನ್ನು ರಾಜ ವೆಂಕಟಪ್ಪ ನಾಯಕ್ ಅವರನ್ನು ಕಳ್ಕೊಂಡಿದ್ದೀವಿ. ಆದರೆ ನಾವು ಖಂಡಿತವಾಗಿ 3ಕ್ಕೂ ಗೆಲ್ತೀವಿ ಅಂತ ಸಂಪೂರ್ಣವಾದ ವಿಶ್ವಾಸ ಇದೆ.